ನಮಸ್ಕಾರ ಎಲ್ರಿಗೂ ಟೆಕ್ವರ್ಡ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಲೇಬರ್ ಕಾರ್ಡ್ ಇರುವವರಿಗೆ ಬಂದಿದೆ ಒಂದು ಹೊಸ ಗುಡ್ ನ್ಯೂಸ್. ಸರ್ಕಾರವು ಲೇಬರ್ ಕಾರ್ಡ್ ಅಲ್ಲಿ ಹೆಸರಿರುವ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ವಿದ್ಯಾಭ್ಯಾಸ ಮಾಡ್ತಾ ಇರುವ ಎಲ್ಲ ಮಕ್ಕಳಿಗೂ ಸ್ಕೂಲ್ ಕಿಟ್ ಅಂತ ಹೇಳಿ ಪ್ರತಿ ವಿದ್ಯಾರ್ಥಿಗೂ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಇಂದ ಸ್ಕೂಲ್ಗೆ ಯೂಸ್ ಆಗುವಂತ ವಸ್ತುಗಳನ್ನ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ನಿಮ್ ಹತ್ರನೂ ಕೂಡ ಲೇಬರ್ ಕಾರ್ಡ್ ಇದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಎಲ್ಲ ಬಡವರಿಗೆ ಅಂದ್ರೆ ಕೂಲಿ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಲೇಬರ್ ಕಾರ್ಡ್ ಅಂತ ಸ್ಕೀಮ್ ಅನ್ನ ಓಪನ್ ಮಾಡಿ ಆ ಕಾರ್ಡ್ ಅಲ್ಲಿ ಹೆಸರಿರುವ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ದೆ ಒಂದ್ ಬೆನಿಫಿಟ್ಸ್ ಗಳು ಸಿಗ್ಬೇಕಂತಾನೆ ಈ ಸ್ಕೀಮ್ ಅನ್ನ ರಿಲೀಸ್ ಮಾಡಿದ್ದಾರೆ. ಲೈಕ್ ಲೇಬರ್ ಕಾರ್ಡ್ ಅಲ್ಲಿ ಹೆಸರಿರುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಸ್ಕೂಲ್ ಕಿಟ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಗಳನ್ನ ಕೊಡೋದಾಗಿರ್ಬೋದು. ಹಾಗೆ ಅದೇ ಮಕ್ಕಳ ಮದುವೆ ಆದ್ರೆ ಮ್ಯಾರೇಜ್ ಆದ ನಂತರ 50,000 ರೂಪಾಯಿ ಅಮೌಂಟ್ ರಿಫಂಡ್ ಆಗಿ ಕೊಡೋದಾಗಿರ್ಬೋದು. ಇನ್ ಕೇಸ್ ಡೆಲಿವರಿ ಆದ್ರೆ ಅದಕ್ಕೂ ರಿಫಂಡ್ ಅಂತ ಎಷ್ಟು ಅಮೌಂಟ್ ಖರ್ಚಾಗಿದೆ ಅದನ್ನ ಕೂಡ ಈ ಲೇಬರ್ ಕಾರ್ಡ್ ಥ್ರೂನೆ ಆ ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ರಿಫಂಡ್ ಮಾಡ್ತಾರೆ. ಹಾಗೆ ಲೇಬರ್ ಕಾರ್ಡ್ ಅಲ್ಲಿ ಹೆಸರಿರುವ ಯಾರಾದ್ರೂ ಡೆತ್ ಆದ್ರೆ ಅದಕ್ಕೂ ಕೂಡ ಲೇಬರ್ ಕಾರ್ಡ್ ಥ್ರೂ ಅಮೌಂಟ್ ಅನ್ನ ಕೊಡ್ತಾರೆ. ಈ ತರ ಇನ್ನೂ ತುಂಬಾ ಬೆನಿಫಿಟ್ಸ್ ಗಳು ಈ ಲೇಬರ್ ಕಾರ್ಡ್ ಇಂದ ನಿಮ್ಗೆಲ್ಲರಿಗೂ ಸಿಗತ್ತೆ. ಹಾಗಾದ್ರೆ ನಾನ್ ನಿಮ್ಗೆ ಅವಾಗ್ಲೇ ಹೇಳಿರುವ ಹಾಗೆ ಈ ಹೊಸ ವರ್ಷಕ್ಕೆ ಮಕ್ಕಳಿಗೆ ಲೇಬರ್ ಕಾರ್ಡ್ ಸ್ಕೂಲ್ ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮನೇಲೂ ಕೂಡ ಮಕ್ಕಳಿದ್ದು ನೀವು ಕೂಡ ಈ ಲೇಬರ್ ಕಾರ್ಡ್ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡ್ಬೇಕಂತ ನಾನ್ ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಈ ಸ್ಕೀಮ್ಗೆ ಅಪ್ಲೈ ಮಾಡಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನಿಮ್ ಹತ್ರ ಲೇಬರ್ ಕಾರ್ಡ್ ಇದ್ದು ಆ ಲೇಬರ್ ಕಾರ್ಡ್ ಅಲ್ಲಿ ನಿಮ್ ಮಕ್ಕಳ ಹೆಸರಿರ್ಬೇಕು. ಅಂದ್ರೆ ಮಾತ್ರ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಇರ್ತೀರಾ. ಅದಾದ ನಂತರ ನಿಮ್ ಹತ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೆ ಮಕ್ಕಳ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ನೀವು ಈ ಸ್ಕೀಮ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಫ್ರೆಂಡ್ಸ್, ನಾನ್ ಈಗ ಹೇಳಿರುವ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ ಹತ್ರ ಇದ್ರೆ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಇರ್ತೀರಾ. ಫ್ರೆಂಡ್ಸ್, ನೀವು ಥಿಂಕ್ ಮಾಡ್ತಾ ಇರ್ಬೋದು, ಈ ಸ್ಕೀಮ್ಗೆ ನಾನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾ ಅಂತ. ಎಸ್ ಫ್ರೆಂಡ್ಸ್, ಈ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ಲಿ ಆಗಿ ಆಫ್ಲೈನ್ ಅಲ್ಲಿಯೇ ಹಾಕ್ಬೇಕಾಗತ್ತೆ. ಎಸ್ ಫ್ರೆಂಡ್ಸ್, ಈ ಪ್ರೊಸೆಸ್ ಕಂಪ್ಲೀಟ್ಲಿ ಆಗಿ ಆಫ್ಲೈನ್ ಅಲ್ಲೇ ಇರೋದ್ರಿಂದ ನೀವು ಅಪ್ಲಿಕೇಶನ್ ಅನ್ನ ಆಫ್ಲೈನ್ ಅಲ್ಲೇ ಹಾಕ್ಬೇಕಾಗತ್ತೆ. ಫ್ರೆಂಡ್ಸ್, ನಾನೀಗ ಹೇಳಿರುವಂತ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಫಿಸಿಕಲ್ ಕಾಪಿನ ನೀವ್ ತಗೊಂಡು ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಆಯ್ತು. ನೀವು ಈ ಆಫ್ಲೈನ್ ಸ್ಕೀಮ್ಗೆ ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡಿದೀರಾ ಅಂತ ಅರ್ಥ. ಹಾಗೆ ಫ್ರೆಂಡ್ಸ್, ಈ ಸ್ಕೀಮ್ ತುಂಬಾ ದಿನ ಇರಲ್ಲ. ಸೊ ಹಾಗಾಗಿ ಯಾರಿಗೆಲ್ಲ ಈ ನ್ಯೂಸ್ ಗೊತ್ತಾಗಿದೆ ಅವರು ಆಸ್ ಮಚ್ ಆಸ್ ಪಾಸಿಬಲ್ ನಾನ್ ಹೇಳಿರುವಂತ ಆಫೀಸ್ಗೆ ಹೋಗಿ ಅಲ್ಲಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಬಂದ್ರೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿದೀರಾ ಅಂತ ಅರ್ಥ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿನೂ ಕೂಡ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಫೈನಲಿ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.